ಇರಬಾರ್ದಪ್ಪ. ಯಾ ಬಿಸಿಲು ಅನ್ನೋದು ನೋಡ್ದೆ, ಯಾ ಮಳೆ ಅನ್ನೋದು ನೋಡ್ದೆ, ಬೀದಿ ಹಳ್ಳಿಲಿ ಸುತ್ತಾಡ್ಬೇಕು. ಅದು ಅಲ್ಲದೆ ಈ ಪಡ್ಡೆ ಹುಡುಗರಂತೂ ನನ್ನ ನೋಡ್ತಾ ಇದ್ರೆ ಬಾಯೆಲ್ಲ ಜೋಲ್ ಸುರಿಸ್ಕೊಂಡು ಹಾಡು ಆಡ್ಕೊಂಡು ನಾನೆಲ್ಲ ಹೋಗ್ತೀನಿ ಅಲ್ಲೇ ಬರ್ತಿರ್ತಾರೆ. ಅದು ಬೇಡಪ್ಪ, ಹುಡುಗರ ಕಾಟ ಹೆಂಗಾದ್ರೂ ತಡಿಬೋದು. ಆದ್ರೆ ಈ ಮುತ್ಕುದಿರಿ ಇದಾರಲ್ಲ ತಾತಪ್ಪ, ಅವ್ರ ಕಾಟ ಅಂತೂ ತಡಿಯಕ್ಕಾಗೋದಿಲ್ಲ. ಯಾರ್ ಕಾಟ ತಡಿದ್ರು ಈ ತಾತನ ಕಾಟ ತಡಿಯಕ್ಕಾಗಲ್ಲ. ಅಲ್ಲ, ಮಗಳೇ ಅನ್ಕೊಂಡು ಕೈ ಸೋರ್ತಾರೆ, ಏನಾದ್ರು ಸಲಿಗೆ ಬಿಟ್ರೆ ಪಕ್ಕಕ್ಕೆ ಬಂದು ಕುತ್ಕಂತಾರೆ. ಅಂತವ್ರು ಏನಾದ್ರೂ ಹಾಳಾಗೋಗ್ಲಿ, ಆ ಮನೆಗೆ ಹೋಯ್ತು ಅಂದ್ರೆ ಆ ಪೀಡೆ ನನ್ನ ಗಂಡ ಇದನ್ನಲ್ಲ ಅನುಮಾನದ ಪೀಡೆ. ಎಲ್ಲಿಗೋಗಿದ್ದೆ, ಯಾಕಿಷ್ಟೊತ್ತು ಅಂತ ಒಂದೇ ಸಮನೆ ಕೇಳ್ತಾ ಇರ್ತಾನೆ. ಇವ್ರನ್ನೆಲ್ಲ ಮ್ಯಾನೇಜ್ ಮಾಡೋಷ್ಟೊತ್ತಿಗೆ ನನಗಂತೂ ಸಾಕಾಗೋಗುತ್ತಪ್ಪ. ಯಾರೇ ಚೆಲುವೆ ಯಾರೇ ಚೆಲುವೆ ನಿನ್ನ ಸಖೆ ನಗುವೆ, ನಿನ್ನ ಸಖೆ ನಗುವೆ. ಯಾರೇ ಚೆಲುವೆ ನಿನ್ನ ಸಖೆ ನಗುವೆ, ನಿನ್ನ ಸಖೆ ನಗುವೆ. ಹಿಂದ್ಗಡೆಯಿಂದ ನೋಡಿದ್ರೆ ಊರ್ವಶಿ, ಈ ಕಡೆಯಿಂದ ನೋಡ್ತಾ ಇದ್ರೆ ಮೇನಕೆ. ಅಡಿಯಿಂದ ಮುಡಿವರೆಗೂ ನೋಡ್ತಾ ಇದ್ರೆ ನನ್ಗೆ ನಿಂತನ ಸುರ್ಕತ್ತದೆ, ಬಾಯಲ್ಲಿ ಜೊಲ್ಲು. ಯಾಗಿದ್ರು ನನ್ನ ಹೆಂಡ್ರು ಮೈಲಿಲ್ಲ, ಯಾವುದೋ ಫಿಗರ್ ಚೆನ್ನಾಗಿದೆ, ಏನಾರು ಮಾಡಿ ಪಟ್ಕಾಯಿಸ್ಕೊಂಡ್ಬಿಡ್ತೀನಿ. ಅಯ್ಯಯ್ಯಪ್ಪ, ನನ್ನ ಹೆಂಡ್ರಿಗೆ ನಾನೇ ಡಬ್ಬಡಿ ಕೊಯ್ತಾವನಲ್ಲಪ್ಪ. ಸದ್ದಿ ಹೆಂಗೋ ಬೆನ್ನಿಂಚೆ ಕರಿಮಚ್ಚೆ ಇತ್ತು, ಗುರ್ತಿಡ್ಬಿಟ್ಟೆ. ಇಲ್ಲ ಅಂತ ಇದ್ರೆ ನನ್ನ ಕತೆ ಅದೋ ಗತಿ ಆಗ್ಬಿಟ್ಟಿತ್ತು. ಏ ರಮ್ಯ, ಡ್ಯೂಟಿ ಮುಗಿಸ್ಕೊ ಮನೆಗೆ ಬರ್ತಾನೆ, ಈ ನಡುರಸ್ತೆ ಏನೇನೇ ಮಾಡ್ತಾ ಇದೀಯಾ? ಅಯ್ಯಯ್ಯಯ್ಯಯ್ಯ, ಶುರುವಾಯ್ತು ರಾಮಾಯಣ. ಅಲ್ಲ ಕಣ್ರಿ, ನಾಳೆ ಅದೇ ಕುಟುಂಬದ ಯೋಜನೆ ಕ್ಯಾಂಪ್ ಇದೆಯಲ್ಲ, ಅಲ್ಲಿ ಎಲ್ಲಾರ್ಗು ಕರ್ಕೊಂಡೋಗಿ ಕಟ್ ಮಾಡಿಸ್ಬೇಕಾಗಿತ್ತು. ಯಾರು ಸಿಗ್ತಾ ಇರ್ಲಿಲ್ಲ, ಅದಕ್ಕೆ ಏನಪ್ಪ ಮಾಡುದು ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ಅಲ್ಲ ಕಡಿಮೆ ಯೋಚನೆ ಮಾಡಕ್ಕೆ ನಡು ರಸ್ತೆ ಬೇಕಾಗಿತ್ತು ನಿನ್ಗೆ. ಸರಿ, ಬೆಳಿಗ್ಗೆ ಆ ಹೋಟ್ಲ ಹತ್ರ ಯಾರ್ದಲ್ಲೋ ಕಾಫಿ ಕುಡಿ ತೆಗಿತ್ತಲ್ಲ, ಯಾರವನು? ಅಯ್ಯೋ ರೀ, ಅದ್ ಯಾರು ಗೊತ್ತಾ? ಅವ್ರ ಹೆಂಡತಿಗೆ ಆಪರೇಷನ್ ಆಗಿತ್ತು, ಅದಕ್ಕೆ ಬಾಣ್ತಿ ಮಗು ಚೆನ್ನಾಗಿದಾರ ಅಂತ ಕೇಳ್ತಿದೆ ಕಣ್ರಿ, ಅಷ್ಟೇ. ಅವನು ಶ್ರೀರಾಮಚಂದ್ರನ ಶ್ರೀಕೃಷ್ಣ ಪರಮಾತ್ಮನ ಅಂದ್ರೆ ಅಂದ್ರೆ ಶ್ರೀರಾಮನಿಗೆ ಸೀತೆ ಇರ್ಲಿಲ್ಲ, ಹಂಗೆ ಒಬ್ಳೆ ಏನ್ರ ಇಲ್ಲ ಶ್ರೀಕೃಷ್ಣ ಪರಮಾತ್ಮನಿಗೆ ರಾಧಾ ರುಕ್ಮಿಣಿ ಅವರು ಇವರು ಅಂತ ಸಾವಿರಾರು ಏನ್ರಿದ್ರಲ್ಲ, ಹಂಗೇನಾರ ಸೈಡು ಪಾಡಿ ಇದ್ದಾರ ಅಂತ ಕೇಳ. ಹಂಗೇನು ಇಲ್ಲ, ಅವನ ಹೆಂಡತಿಗೆ ಒಬ್ಳೇ ಹೆಂಡತಿ, ನಾನಿಲ್ವಾ ನಿನಗೆ? ಹಂಗೆ ಚಿನ್ನ. ಹಂಗಾದ್ರೆ ಆ ನನ್ನ ಮಗ ಏನಾದ್ರು ನಿನ್ ಕೈ ಸಿಕ್ಕರೆ ಮಾತಾಡ್ಲೇಬೇಡ ಚಿನ್ನ. ಯಾಕೆ ನನ್ರನ್ನ? ಯಾಕೆ ಅಂದ್ರೆ ಅವನ ಹೆಂಡತಿಗೆ ಬಾಣ್ತನ್ ಟೈಮು ಸದ್ಯ ಕೇಂದ್ರಿಲ್ಲ ಅಂತ. ಹೌದು, ನಿನ್ಗೆ ಏನಾರು ತಳುಕು ಪಳಕು ತೋರಿಸಿ ನಿನ್ನ ಪಟ್ಕಾಯಿಸ್ಕೊಳ್ತೀಯ, ನನ್ ಕತೆ ಮುಚ್ಚ್ರಿ ಬಾಯ್ನ. ಅಲ್ಲ ಕಣ್ರಿ, ನಾಲ್ಗೆ ಇದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ದೀರಲ್ರಿ. ಅಲ್ಲ, ಅವ್ನ್ ಕರ್ದ ಅಂತ ಓಡೋದಕ್ಕೆ ನಾನೇನು ಡಗರ್ ಅಂತ ತಿಳ್ಕೊಬಿಟ್ಟಿದ್ದೀನಿ. ಆ ವಿಷಯ ಮುಚ್ಚಾಕ.
ನಾನು ತಮಾಷೆಗೆ ಆಗಂದೆ ರಂಬೆ ಆ ಏನ್ ಹೆಂಗ್ ನೋಡ್ತಾ ಇದೀರಾ? ನೀನ್ ಡ್ಯೂಟಿಗೆ ಹೋದಾಗ ಆ. ಒಂಥರ ಡ್ರೆಸ್ ಹಾಕಿದ್ದೆ, ಈಗ ನೋಡ್ರೆ ಈ ಡ್ರೆಸ್ ಹಾಕಿದ್ಯಾ. ಈ ನೀನ್ ಡ್ರೆಸ್ ಎಲ್ಲಿ ಬದಲಾಯಿಸ್ತೆ? ಇದಾ ಈ ಬಟ್ಟೆನ ಸುಳ್ಗಿತ್ತಿ ಮನೆಗೆ ಹೋಗಿದ್ನಲ್ಲ ಅಲ್ಲಿ ಬದಲಾಯಿಸ್ದೆ. ಅಲ್ಲ ಕಡಿಮೆ ಆ ಸ್ಕೂಲ್ ಕಿತಿ ಮನೆಯಲ್ಲಿ ಬದಲಾಯಿಸುವಂತ ಗಣಂದರಿ ಕೆಲಸ ಏನಿತ್ತು ಅದೇ ಕೆಲಸನ ಆ. ನಮ್ಮ ಮನೆಗೆ ಬಂದು ನಮ್ ರೂಮಲ್ಲೇ ಬದಲಾಯಿಸಿದ್ರೆ ಏನಾಗ್ತಿತ್ತು? ಇದು ನಿನ್ ಕೆನೆ ಕೆಂಪಗೈತೆ, ಆಯ್. ಯಾರೋ ಕಚ್ಚಂಗೈತಲ್ಲ. ಹ್ಞೂ ಕಣ್ರಿ, ಅದೇ ಸುಳ್ಗಿತ್ತಿ ಮನೆಗೆ ಹೋಗಿದ್ನಲ್ಲ ಅಲ್ಲಿ ಹುಡ್ಗ ಬಂದು ಕಚ್ಬಿಟ್ಟ. ಅವ್ನ್ ಯಾರ್ ನಂಗ್ ತೋರ್ಸು, ಆ ನನಗ್ ಬತ್ತಾರು ಕೋಪದಲ್ಲಿ ಆ. ಊಟಕ್ಕಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ ನಿನ್ನಂತವ್ರು 10 ಜನ ಬಂದ್ರೆ ಅವ್ನಿಗೇನು ಮಾಡಕ್ಕಾಗಲ್ಲ. ಯಾಕೋ ಯಾಕೆ ಅಂತ ಕೇಳ್ತೀಯಾ? ಅವ್ನು ಇನ್ನು 3 ವರ್ಷದ ಮಗ ಕಣ್ರಿ. 3 ವರ್ಷದ ಮಗನ ಆ, ಇನ್ನೇನ್ ಏನೋ ಅನ್ಕೊಂಡೆ? ತಿಳ್ಕೊಬಿಟ್ಟಿದೆ. ಅನುಮಾನದ ಪೀಡೆ ಯಾವಾಗ ನೋಡಿದ್ರು ಏನು ಕಿಸಿಯಕ್ಕಾಗಲ್ಲ ಮುಂಡೋದಕ್ಕೆ, ಬರೀ ಅನುಮಾನ. ಆದ್ರೂ ನಿನ್ ಕೆನ್ನೆ ನೋಡಿದ್ರೆ 3 ವರ್ಷದ ಮಗು ಕಚ್ಚಂಗ್ ಕಾಣ್ತಾ ಇಲ್ಲ. ನನ್ನಂತ ಮೀಸೆ ಮಿಂಡಾಳೇ ಕಚ್ಚಿರ್ಬೇಕು ಅನಿಸ್ತದೆ. ಅಯ್ಯಯ್ಯೋ ಮುಚ್ಚ್ರಿ ಬಾಯ್ನ. ಯಾವಾಗ ನೋಡಿದ್ರು ನನ್ ಮೇಲೆ ನಿಮ್ಗೆ ಅನುಮಾನ ಇದ್ದೇ ಇರುತ್ತೆ. ನನ್ ಮೇಲೆ ನಿಮ್ಗೆ ಯಾವತ್ತೂ ನಂಬಿಕೆ ಅನ್ನೋದೇ ಬರೋದಿಲ್ವಾ? ಗಂಡೆ, ಹಂಗೆಲ್ಲ ಕೋಪ ಮಾಡ್ಕೋಬೇಡ್ವೆ. ಆ. ನಿನ್ ಮೇಲೆ ನೆನ್ಪು ಇರ್ತಾರೆ. ನನ್ನ ಮನೆ ಮಠ ಅಪ್ಪ ಅಮ್ಮ ಎಲ್ಲಾರನ್ನು ಬಿಟ್ಟು ಬಿಟ್ಟು ನೀನ್ ಹಿಂದೆ ಓಡೋಡಿ ಬಂದಿರೋದು. ಆ ಈ ಕಾಶಿ ಅಂತ ನಿಂಗೆ ಗೊತ್ತಿಲ್ವಿ? ಅಯ್ಯೋಯ್ಯೋಯ್ಯೋಯ್ಯೋ ನೀನೆಂತ ಗನಂದಾರಿಯೋನು ಅಂತ ಗೊತ್ತೇ ಅಲ್ವೇನಪ್ಪ. ಲವ್ ಮಾಡಿ ನಿನ್ನ ನಮ್ಮ ಮದ್ವೆ ಮಾಡ್ಕೊಂಡು ತಾಳಿ ಕಟ್ಟಿಸ್ಕೊಂಡಿದ್ದು. ಮಗ ಬರೋದ್ ಗೊತ್ತಾ? ಹಾ ಗೊತ್ತಾಗುತ್ತೆ.